ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ದಿಢೀರಿನ ಅಕ್ಕಿ ಹಿಟ್ಟಿನಿಂದ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ದೊಡ್ಡ ಕಪ್ಲಿಂದ ಅಕ್ಕಿ ಹಿಟ್ಟು ತೊಗೊಂಡು ನೋಡಿರಿ ನಾನು ಇಲ್ಲಿ. ಅದನ್ನೇನು ಮಾಡೋಣ, ಮಿಕ್ಸಿಗೆ ಹಾಕ್ಕೊಳಕತ್ತೇನೆ. ಮತ್ತು ಅದ್ರ ಜೊತೆ ಬಾಂಬೆ ರವೆ ಅಂತೀವಲ್ರಿ, ಚಿರೋಟಿ ರವೆ, ಅದನ್ನು ಹಾಕ್ಬೇಕು ನೋಡಿರಿ. ಅದ ಒಂದು ಕಪ್, ಮತ್ತೊಂದು ಅದ ಕಪ್ಪಲ್ಲೇ ಈಗ ಅಕ್ಕಿ ಹಿಟ್ಟು ತೊಗೊಂಡಿರ್ತೀವಲ್ಲ, ಅದ ಕಪ್ಲಿಂದ ಈ ಚಿರೋಟಿ ರವೆನೂ ತೊಗೋಬೇಕು ನೋಡಿರಿ. ಅದನ್ನೇನು ಮಾಡೋಣ, ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ಅಕ್ಕಿ ಹಿಟ್ಟು ಹಾಕಿನಲ್ಲ, ಅದ್ರ ಜೋಡಿ ಈ ಚಿರೋಟಿ ರವೆನೂ ಹಾಕಬೇಕು. ಮತ್ತು ನೆಕ್ಸ್ಟ್ ಬಂದು ಅವು ಕೆಂಪಗೆ ಆಗ್ಬೇಕಲ್ಲ ದೋಸೆ, ಸ್ವಲ್ಪ ಕೆಂಪಗೆ ಆಗ್ಬೇಕು ಅಂದ್ರೆ ಚೆಂದ ಟೇಸ್ಟಿನೂ ಬರ್ತಾವ. ಹಂಗಾಗಿ ಸ್ವಲ್ಪ ಕಡಲೆ ಹಿಟ್ಟು, ಬೇಳೆ ಹಿಟ್ಟು ತೊಗೊಂಡು ನೋಡಿರಿ, ಹಸಿ ಬೇಳೆ ಹಿಟ್ಟು. ಅದನ್ನು ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ತೊಗೋಬೇಕು ಅಷ್ಟು. ಅದನ್ನು ಮಿಕ್ಸಿ ಜಾರ್ನಾಗ ಸೇರಿಸ್ಬೇಕು. ಮತ್ತು ಮೊಸರು ಹಾಕ್ಬೇಕು ನೋಡಿರಿ, ಒಂದು ಸಣ್ಣ ಕಪ್ಲಿಂದ ಅದು ಸಾಕು. ಮತ್ತು ಅದಕ್ಕೆ ಉಪ್ಪು ಹಾಕೋಣ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಅದಕ್ಕೆ ಎಷ್ಟು ಬೇಕು. ಅಜ್ವಾನ ಹಾಕಕತ್ತೀನಿ ನೋಡಿರಿ, ಒಂದು ಸ್ಪೂನ್ ಆಗೋಷ್ಟು. ಅವನ್ನೆಲ್ಲ ಏನು ಮಾಡೋಣ, ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಎಲ್ಲ. ಅಂದ್ರೆ ರವೆ ಇರ್ತೈತಲ್ಲ, ಅದು ಸಣ್ಣ ಆಗ್ಬೇಕಲ್ಲ, ಹೀಗಾಗಿ ಎಲ್ಲ ಮಿಕ್ಸನ್ನ ಆಗ್ತೈತಿ. ಸಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು. ಈ ಥರ ಹಿಟ್ಟಾಗಬೇಕು ನೋಡಿರಿ. ಮಿಕ್ಸಿ ಹಾಕಿಂದ ತೆಳ್ಳಗೆ ಬರಬೇಕು ಹಿಟ್ಟು, ಸ್ಮೂತಾಗಿರಬೇಕು. ಅದಕ್ಕೆ ಏನು ಮಾಡೋಣ, ಒಂದು ಅರ್ಧ ಸ್ಪೂನ್ಯಾಗಷ್ಟು ಉಪ್ಪು, ಸೋಡಾ ಪುಡಿ ಹಾಕಿ ನೋಡಿರಿ. ಹಾಕಿ ಒಂದು ತಾಸರ, ಅಟ್ಲೀಸ್ಟ್ ಅರ್ಧ ತಾಸರ ಬಿಡಬೇಕು, ಇಲ್ಲಾಂದ್ರೆ ಕೆಂಪಗೆ ಆಗ್ತಾವೆ ಸೋಡಾ ಪುಡಿ ಹಾಕಿರ್ತೀವಲ್ಲ. ಹೀಗಾಗಿ 1 ಅವರ್ ಆದ್ರೆ ಅದ್ರ ಊಟೆಲ್ಲ ಮಿಕ್ಸ್ ಆಗಿ ಹಿಟ್ಟನ್ನು ಹದ ಬರ್ತೈತಿ ದೋಸೆಗೆ ನೋಡಿರಿ. ಇಲ್ಲಿ ದೋಸೆ ಹಿಟ್ಟನ್ನು ಈ ಥರ ಹಂಚಿನೊಳಗೆ ಎಣ್ಣೆ ಸವರಿ ಹಾಕಿ ಮೇಲೆ ಎಣ್ಣೆ ಹಾಕಬೇಕು. ಹಾಕಿ ಇದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ. ಒಳ್ಳೆ ಹಾಕತ್ತಾನೆ. ಏನು ನೆನೆ ಹಾಕಿಲ್ಲಪ್ಪ, ಅದು ಇಡೋದು ನಮ್ಮ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು, ಮನೆಯಲ್ಲಿ ಏನು ಮಾಡೋದು ಅಂತ ಚಿಂತೆ ಆದಾಗ ಈ ಟೈಪ್ ಮಾಡಿರಿ. ಸೇಮ್ ದಿಟ್ಟು 100% ನೆನೆಸಿದ ದೋಸೆ ಹಿಟ್ಟು ದೋಸೆ ಥರನ ಹಾಕ್ತಾವೆ. ನೆನೆಸಿದ ಅಕ್ಕಿ ದೋಸೆ ಹಿಟ್ಟಿನಾಗ ಹಾಕ್ತಾವೆ. ನೀವು ಒಮ್ಮೆ ಮಾಡಿ ನೋಡಿರಿ, ಹೇಳ್ರಿ ನನಗೆ ಹೆಂಗಾಗಿದ್ದು ಅಂತ ಕಮೆಂಟ್ ಮಾಡಿರಿ. ಭಾಳ ಚಲೋ ಬರ್ತಾವೆ. ನೀವು ಮಾಡಿ ಒಂದ್ಸರಿ ಕಮೆಂಟ್ ಮಾಡಿರಿ ಹೆಂಗಾಗಿದ್ವು ಅಂಥೇಳಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.